ಹಾಯ್ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಆಸೆಯನ್ನು ಈಡೇರಿಸುವ 2 ಪವರ್ಫುಲ್ ಏಂಜಲ್ ನಂಬರ್ ಬಗ್ಗೆ ತಿಳಿಯೋಣ ಬನ್ನಿ. ನಿಮ್ಮ ಯಾವುದೇ ಕೆಲಸವಾಗಲಿ ಇಲ್ಲ ಬೇರೆ ಏನೇ ಆಗಲಿ ಅದು ಸಕ್ಸಸ್ ಆಗಬೇಕಂದ್ರೆ ಕೆಲವೊಂದು ಬಾರಿ ಈ ಏಂಜಲ್ ನಂಬರ್ಸ್ ಅದಕ್ಕೆ ಸಹಾಯ ಮಾಡುತ್ತಾರೆ. ಹಾಗಾಗಿ ಬನ್ನಿ ಮೊದಲ ಏಂಜಲ್ ನಂಬರ್ ಯಾವುದು ಎಂದು ನೋಡೋಣ. ಈ ಏಂಜಲ್ ನಂಬರ್ನ ನೀವು ಯೂಸ್ ಮಾಡಿದರೆ ಯಾವುದೇ ಸಂಕಲ್ಪ ಆದರೂ ಸರಿ ಅದು ನೆರವೇರುತ್ತದೆ. ಇನ್ನು ನೀವು ದೃಢವಾಗಿ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಆಸೆಯನ್ನು ಇಟ್ಟುಕೊಂಡು ಅದು ನೆರವೇರುತ್ತಾ ಇಲ್ಲ ಅಂದರೆ ಆ ಕೆಲಸ ನಡಿಬೇಕು ಅನ್ನುವಂಥ ಒಂದು ಆಸೆ ನಿಮ್ಮಲ್ಲಿ ಸ್ಟ್ರಾಂಗ್ ಆಗಿ ಇದ್ದರೆ ಈ ಒಂದು ಏಂಜಲ್ ನಂಬರನ್ನು ಬರೆಯೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಆಸೆ ನೆರವೇರುತ್ತದೆ. ಇನ್ನು ಮೊದಲ ಏಂಜಲ್ ನಂಬರ್ ಯಾವುದು ಎಂದು ನೋಡೋದಾದರೆ ಆ ಏಂಜಲ್ ನಂಬರ್ ಬಂದು 969. ನಿಮಗಿರುವ ಯಾವುದೇ ಆಸೆಯಾಗಲಿ ಅದು ಈಡೇರಿಲ್ಲ ಅಂದರೆ ಅಥವಾ ಈಡೇರ್ತಾ ಇಲ್ಲ ಅಂದರೆ ಈ ಒಂದು ಏಂಜಲ್ ನಂಬರನ್ನು ಬರೆಯೋದ್ರಿಂದ ಆ ಒಂದು ಕೆಲಸ ಖಂಡಿತವಾಗಿಯೂ ಈಡೇರುತ್ತೆ. ಇನ್ನು ನಿಮ್ಮ ಆಸೆ ನೆರವೇರಬೇಕಂದ್ರೆ ಈ ನಂಬರಿಂದ ಏನು ಮಾಡಬೇಕು ನೋಡೋಣ ಬನ್ನಿ. ನಿಮ್ಮ ಸಮಸ್ಯೆ ಅಥವಾ ನಿಮ್ಮ ವಿಶ್ ಏನೆಂದು ಮನಸ್ಸಿನಲ್ಲಿ ಅಂದುಕೊಂಡು ನಿಮ್ಮ ಎಡಗೈ ಹೆಬ್ಬೆರಳ ಮೇಲೆ ಈ ಒಂದು 969 ನಂಬರನ್ನು ಬರೆದುಕೊಳ್ಳಿ. ಬ್ಲಾಕ್ ಪೆನ್ನನ್ನು ಬಳಸಿ ಬರೆಯಬೇಡಿ, ಯಾಕಂದರೆ ಅದರಿಂದ ನಿಮ್ಮ ವಿಶ್ ಸಕ್ಸಸ್ ಆಗಲ್ಲ. ಬ್ಲಾಕ್ ಪೆನ್ ಬಿಟ್ಟು ಬೇರೆ ಯಾವ ಕಲರ್ ಪೆನ್ನಿಂದಲೂ ಸಹ ನೀವು ನಿಮ್ಮ ಎಡಗೈ ಹೆಬ್ಬೆರಳ ಮೇಲೆ 969 ನಂಬರನ್ನು ಬರೆಯಿರಿ. ಇನ್ನು ಯಾವಾಗ ಯಾವ ದಿನ ಬರೆಯಬೇಕು ಅಂದರೆ ಈ ಒಂದು ಏಂಜಲ್ ನಂಬರನ್ನು ಬರೆಯೋದಕ್ಕೆ ಯಾವುದೇ ದಿನ ಯಾವುದೇ ವಾರ ಬೇಕಾಗಿಲ್ಲ. ಯಾವಾಗಲಾದರೂ ಯಾವ ದಿನವಾದರೂ ಸಹ ನೀವು ಬರೆಯಬಹುದು. ಆದರೆ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಒಳಗಡೆ ಬರೆಯಬೇಕು. ಬರೆಯದ ನಂತರ ಆ ಒಂದು ಏಂಜಲ್ ನಂಬರನ್ನು ನಿಮ್ಮ ಕೈ ಮೇಲೆ 1-2 ಗಂಟೆ ಆದರೂ ಹಾಗೆಯೇ ಇರಬೇಕು. ನಂಬರ್ ಅಳಿಸುವಾಗಬಾರದು. ಇನ್ನು ಏಂಜಲ್ ನಂಬರನ್ನು ಕೈ ಮೇಲೆ ಬರೆದ ನಂತರ ನಿಮ್ಮ ವಿಶನ್ನು ಮನಸ್ಸಿನಲ್ಲಿ ಅಂದುಕೊಳ್ಳಿ. ಯಾವುದೇ ಸಮಸ್ಯೆ ಆದರೂ ಯಾವುದೇ ಕೆಲಸವಾದರೂ ಸಹ ಅದು ಖಂಡಿತವಾಗಿಯೂ 100% ಸಕ್ಸಸ್ ಆಗುತ್ತದೆ. ಇನ್ನು ಇಲ್ಲಿಯವರೆಗೂ ಮೊದಲನೇ ಏಂಜಲ್ ನಂಬರ್ ಬಗ್ಗೆ ತಿಳ್ಕೊಂಡು ಈಗ ಎರಡನೇ ಏಂಜಲ್ ನಂಬರ್ ಯಾವುದು ಎಂದು ನೋಡೋಣ ಬನ್ನಿ. ಆ ಏಂಜಲ್ ನಂಬರ್ ಬಂದು 808. ಈ ಏಂಜಲ್ ನಂಬರನ್ನು ಏನಕ್ಕೆ ಬರೀಬೇಕು ಅಂದರೆ ಹಣಕಾಸಿನ ರಿಲೇಟೆಡ್ ವಿಷಯಗಳಿಗೆ, ಹಣಕಾಸಿನ ತೊಂದರೆ ನಿವಾರಣೆಗೆ, ಸಾಲದಿಂದ ಮುಕ್ತಿ ಪಡೆಯಲು ಇವೆಲ್ಲ ಸಮಸ್ಯೆಗೂ ಈ ಒಂದು ಏಂಜಲ್ ನಂಬರ್ ಯೂಸ್ ಮಾಡೋದು ತುಂಬ ಸೂಕ್ತ. ಈ ಏಂಜಲ್ ನಂಬರನ್ನು ಯಾವ ಸ್ಥಳದಲ್ಲಿ ಬರೆಯಬೇಕು ಅಂದರೆ ನಿಮ್ಮ ಕೈ ಬೆರಳ ಮೇಲೆ ಅಂದರೆ ಥಂಬ್ ಫಿಂಗರ್ ಮೇಲೆ ಬರಿಬೇಕು, ಅಥವಾ ಒಂದು ಪೇಪರ್ನಲ್ಲಿ ಬರೆದು ಪರ್ಸ್ನಲ್ಲಿ ಇಟ್ಟುಕೊಳ್ಳುವುದು ಸೂಕ್ತ. ಈ ರೀತಿ ಮಾಡೋದ್ರಿಂದ ನಿಮ್ಮ ಎಲ್ಲ ತೊಂದರೆಗಳು 100% ದೂರವಾಗುತ್ತವೆ. ಇನ್ನು ಈ ಏಂಜಲ್ ನಂಬರನ್ನು ಯಾವ ಕಲರ್ ಪೆನ್ನಿಂದ ಬರೀಬೇಕಂದ್ರೆ ಗ್ರೀನ್ ಕಲರ್ ಪೆನ್ನಿಂದ ಮಾತ್ರ ಈ ನಂಬರನ್ನು ಬರೀಬೇಕು, ಬೇರೆ ಯಾವ ಕಲರ್ ಪೆನ್ನಿಂದಲೂ ಬರೆಯಬಾರದು. ಇನ್ನು ಈ ಒಂದು 808 ಏಂಜಲ್ ನಂಬರನ್ನು ಯಾವಾಗ ಬರಿಬೇಕು, ಯಾವ ಸಮಯದಲ್ಲಿ ಬರಿಬೇಕು, ಎಷ್ಟು ದಿನ ಬರಿಬೇಕು, ಇವೆಲ್ಲವನ್ನು ವಿವರವಾಗಿ ತಿಳಿಯೋಣ. ಈ 808 ನಂಬರನ್ನು ಯಾವ ಸಮಯದಲ್ಲಿ ಆದರೂ ಯಾವ ದಿನವಾದರೂ ಸಹ ಬರಿಬೋದು. ಇದಕ್ಕೆ ಇಂತಹದ್ದೇ ಸಮಯ ದಿನ ಅಂತ ಏನೂ ಇಲ್ಲ, ಯಾವಾಗಲಾದರೂ ಸಹ ಬರೆಯಬಹುದು. ಇನ್ನು ಎಷ್ಟು ದಿನ ಈ ಏಂಜಲ್ ನಂಬರನ್ನು ಬರೀಬೇಕು ಹೇಳ್ತೀನಿ ಬನ್ನಿ. ಈ ಒಂದು ಏಂಜಲ್ ನಂಬರನ್ನು ಇಷ್ಟೇ ದಿನ ಬರೀಬೇಕು ಅಂತ ಏನೂ ಇಲ್ಲ, ಎಷ್ಟು ದಿನವಾದರೂ ಸಹ ನೀವು ಬರೆಯಬಹುದು. ನೀವು ಅಂದುಕೊಂಡ ವಿಷಯವು ಸಕ್ಸಸ್ ಆಗುವವರೆಗೂ ನೀವು ಈ ಏಂಜಲ್ ನಂಬರನ್ನು ಬರೆಯಬಹುದು. ನಿಮ್ಮ ಆಸೆ ಸಕ್ಸಸ್ ಆದ ನಂತರ ಈ ಏಂಜಲ್ ನಂಬರನ್ನು ಬರೆಯೋದು ನಿಲ್ಲಿಸಬಹುದು. ಇನ್ನು ನಿಮ್ಮೆಲ್ಲ ತೊಂದರೆಗಳು ಹಾಗೂ ಸಮಸ್ಯೆಗಳು ದೂರವಾದ ನಂತರ ಯೂನಿವರ್ಸ್ಗೆ ಧನ್ಯವಾದಗಳನ್ನು ತಿಳಿಸಿ. ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.